ಎಲ್ರಿಗೂ ನಮಸ್ಕಾರ, ಸ್ವಾಗತ. ಏನಂದರೆ ಒಂದು ತಿಂಗಳ ನಂತರ ಮತ್ತೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ತಿಂಗಳು ಮುಂಚೆ ನಾನು ನಾನಿನ್ನ ಬಿಡಲಾರೆ ಸಿನಿಮಾ ಪ್ರಮೋಷನ್ ಮುಗಿಸ್ಕೊಂಡು ಹಂಗೆ ಹೋಗಿ ಬಂದಿದ್ವಿ. ಅದಕ್ಕಿಂತ ಮುಂಚೆನೂ ಒಂದ್ಸರಿ ನಾನು ನನ್ನ ವೈಫ್ ಕೂಡ ಹೋಗಿದ್ವಿ. ಬಟ್ ಆದರೆ ಈ ಸಲ ಸ್ಪೆಷಲ್ ಏನಂದರೆ ಪ್ರತಿ ವರ್ಷ ಇವ್ರು ಕಾಮಿಡಿ ಕಿಲಾಡಿಯಿಂದ ಶುರು ಮಾಡಿದ್ದಾರೆ. ಅಂದರೆ ವರ್ಷದಲ್ಲಿ ಒಂದಿನ ಎಲ್ಲ ಸೇರಿಕೊಂಡು ಕಾಮಿಡಿ ಕಿಲಾಡಿ ಟೀಮಿಂದ ಮತ್ತು ಎಲ್ಲ ಆರ್ಟಿಸ್ಟು ಹೋಗ್ತಾರೆ ಪ್ರತಿ ವರ್ಷವೂ. ಸೊ ಈ ಸಲನೂ ಅದೇ ಥರ ಈ ವರ್ಷ ಹೋಗ್ತಾ ಇದ್ದೀವಿ ನಾವು. ನಯನ, ಹಿತೇಶ್ ಎಲ್ಲ ಇರ್ತಾಯಿದ್ರು. ಈ ಸರಿ ನಯನ, ಸೂರ್ಯ, ಮಿಂಚು, ಆಮೇಲೆ ರಾಘವೇಂದ್ರ, ಸುಷ್ಮಿತಾ. ಬಟ್ ಇನ್ನು ತುಂಬಾ ಜನ ಯಾರ್ಯಾರು ಬರ್ತಾರೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಹೋಗ್ತಾ ಪ್ರತಿ ಜರ್ನಿಯಲ್ಲೂ ಒಂದೊಂದು ಹೊಸ ಪರಿಚಯಗಳಾಗತ್ತೆ. ಗ್ರೂಪ್ ಆ್ಯಕ್ಚುಲಿ 5 ಜನ ಇದ್ದಿದ್ದು, ಇವತ್ತು 50 ಜನ ಆಗಿದೆ. ಈ ಸರಿ ಬಸ್ಸಲ್ಲಿ ಹೋಗ್ತಾ ಇರೋದು. ಪ್ರತಿ ವರ್ಷ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಈ ವರ್ಷ 40 ಜನ ಇದ್ದೀವಿ. ಸೊ ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಮಕ್ಕಳು ಊಟ ಹಾಕ್ಬಿಡ್ತೀನಿ, ಅದಾದ್ಮೇಲೆ ನೋಡೋಣ. ನೀನು ಮಾತ್ರ. ಸೊ ಹಾಗಾಗಿ ಇವಾಗ ನೈಟ್ ಹೊರಡ್ತಾ ಇರೋದು ನಾವು. ಇವಾಗ 10:15 ಆಗಿದೆ ಟೈಮು. ಒಂದು 11 ಗಂಟೆಗೆ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವು ನಮ್ಮ ಮನೆಯಿಂದ ನಯನ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಯನ ಅವ್ರ ಮನೆ ಹತ್ರ ಎಲ್ಲರೂ ಬರ್ತಾರೆ. ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೊರಡೋದು. ಬನ್ನಿ, ಈ ಸಲ ಮಂತ್ರಾಲಯ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಯಾವಾಗಲೂ 2-3 ಜನ ಆ ಥರ ಹೋಗ್ತಾ ಇರ್ತೀವಿ. ಬಟ್ ಈ ಸಲ ಬಸ್ಸಲ್ಲಿ ಒಟ್ಟಿಗೆ ಇಷ್ಟು ಜನ, ಒಂದು ಏನಿಲ್ಲ ಅಂದರೂ ಒಂದು 35ರಿಂದ 40 ಜನ ಅಲ್ವಾ ಅಮ್ಮ? 35ರಿಂದ ಒಂದು 40 ಜನ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಹಾಯ್ ಸೂರ್ಯ ಅವರೇ, ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಮಂತ್ರಾಲಯಕ್ಕೆ ಹೋಗೋದು. ಸೊ ಅದಕ್ಕೆ ಏನಾದ್ರು ಎರಡು ಮಾತಾಡಿ. ಎಲ್ಲರೂ 34 ಜನ ಹೋಗ್ತಾ ಇದ್ದೀವಿ. 39 ಸೀಟ್ ಇರೋದು 34 ಅಲ್ವಾ? 39. ಓಹೋ, ಇವತ್ತೇನೋ ಮಾಡ್ತಾವಳೆ. ಯಾರು ಗೊತ್ತಿಲ್ಲ. 38 ಜನ ಅಂದ್ರೆ ಎಲ್ಲಿ ಕೂತ್ಕೊಳ್ತಾರೆ ಏನು ಗೊತ್ತಿಲ್ಲ. ನಾವಿಬ್ರು ಕೆಳಗಡೆ ಕೆಳಗಡೆ ಮಲ್ಗೋ ಪ್ಲಾನ್ ಅಲ್ಲಿ. ಆಲ್ರೆಡಿ ನೀವು ನನ್ನ ಗಂಡನ್ಗೆ ಹೇಳ್ತಾ ಇದ್ರಿ ತಾನೇ, ಒಂದು ಶೀಟ್ ತಗೋಬಾ ಇಲ್ಲ ಟಾರ್ಪಲ್ ತಗೋಬಾ ಅಂತ ಹೇಳಿದ್ದೆ. ಸೆಕ್ಷನ್ ಏನಾದರೂ ಇದ್ರೆ ತಗೋಬಾ, ಕೆಳಗೆ ಹಾಸ್ಕೊಂಡು ಮಲ್ಕೊಂಬೇಡೋಣ ಅಂತೇಳಿ ಹಾಗೆ ಮಾಡಿದ್ದೆ ನಾನು. ಓಕೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಜೊತೆ ನನ್ನ ಫ್ರೆಂಡು ಇದ್ದಾರಪ್ಪ, ಸ್ವಿಮ್ಸು ಚಂದ್ರು ಅವರು. ತೋರಿಸಿ ಅಲ್ಲ, ಆಲ್ರೆಡಿ ನೋಡಿರ್ತಾರೆ ತುಂಬಾ ಜನ. ಚಂದ್ರು ನನ್ನ ಜರ್ನಿಲಿ ಚಂದ್ರು ಅವರು ಕೂಡ ಆ್ಯಡ್ ಆಗಿದ್ದಾರೆ. ಚಂದ್ರು ಅವರು ಇದ್ದಾರೆ ಈ ಸರಿ. ನೋಡೋಣ, ಹೋಗ್ತಾ ಜರ್ನಿಯಲ್ಲಿ ಸೂರ್ಯ ಅವ್ರು ಎಷ್ಟು ಮಾತಾಡ್ತಾರೆ. ಪಾಪ ಈಗ ಜಾಸ್ತಿ ಮಾತಾಡ್ತಿಲ್ಲ. ಸರಿ, ಕ್ಯಾಮ್ರಾ ಆಫ್ ಆದಾಗ ನಾನು ನೋಡಿದ್ದೀನಿ ಎಷ್ಟು ಸೈಲೆಂಟು ಅಂತ. ಇಲ್ಲಿ ನೋಡೋಣ. ಇಲ್ಲ, ನಾನು ತುಂಬ ಸೈಲೆಂಟು. ಬೇಕಾದ್ರೆ ಸೀರುಂಡಿರೋಗಿ ಕೇಳಿ, ಅವನ ಥರನೇ ನಾನು. ಅಂದರೆ ನಾನು ಅಂತಾನೆ ನೀನು ಅಂದರೆ ನಿನಗೆ ಸೈಲೆಂಟ್ ತಾನೆ? ಹೌದು. ಮತ್ತು ನಾನು ಸೈಲೆಂಟ್. ನಾನು ಸೈಲೆಂಟ್ ಇಲ್ಲ ಮಗ, ವೈಲೆಂಟು. ಹಾಗಾದ್ರೆ ನಾನು ತುಂಬ ಸೈಲೆಂಟ್. ಪ್ಯಾಂಟ್ ಭಾರಿ ಇಷ್ಟ ಆಗೋದು. ಯಾಕೆ? ಯಾಕಂದ್ರೆ ಹಾಕಿಲ್ಲ ಅನ್ನೋದೇ ಕನ್ಫ್ಯೂಷನ್ ನಿಮಗೆ. ಇಲ್ಲ, ಸ್ಕಿನ್ ಕಲರ್ ಇದೆಯಲ್ಲ ಅದಕ್ಕೆ. ಅಲ್ಲ, ಯಾರಿದು? ಇದು ಯೂಟ್ಯೂಬ್ ಚಾನಲ್ ವ್ಲಾಗ್ ಆಗಿದ್ದು. ಅಮ್ಮು ಸೂರಿ ಸುಷ್ಮುನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ. ಆ್ಯಕ್ಚುಲಿ ಇವರು ಸ್ವಲ್ಪ ಹಿಂಗ್ ಬನ್ನಿ. ನನಗೆ ಒಂದು ಐಡೆಂಟಿಟಿ ಇದೆ. ಅವ್ರ ಗಂಡ ಇವ್ರ ಗಂಡ ಅದೆಲ್ಲ ಬೇಡ. ಇವರು ಸೂಸು, ಜಗಪ್ಪ ಅವರ ಹೆಂಡತಿ ಸೂಸು. ಅಲ್ಲೇ ಗಂಡ ಜಗಪ್ಪ ಅವ್ರ ಹೆಂಡತಿ ಸೂಸು. ಅಷ್ಟೇನೇನೋ. ಸರಿ ಕೊಡು ನೀ. ಬರ್ರ ಬಸ್ ಬಂತು. ಬಸ್ ಬಂತು. ಬಾಯ್ ಬಾಯ್. ಮಿಂಚೋ ಬಾ, ಮಿಂಚೋ ಇದು ಸಾಕಾಗಲ್ಲ ನಂಗೆ. ಹೈಟು ಈಗ ಲೆವೆಲ್ ಅನ್ಸ್ತಾ ನಿಂಗೆ ಅಂತ ಏನು ಮಾಡಕ್ಕಾಯ್ತದ? ಸರಿ ಮಾಡು ಇವ ನಂಗೆ ಅಂತಾನೆ. ಲೆವೆಲ್ ಅನ್ಸತ್ತೆ. ಒಕ್ಕಲೆ ಎಲ್ಲ ಅಂದ್ರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎತ್ತಕ್ಕೆ ಸಿಗಲ್ಲ. ಹಿಂಗೆ ನಂಗೆ ಹಿಂಸೆ ಆಗುತ್ತೆ. ಬಸ್ಸು ಹಿಂಗ್ ಆಗ್ತಾ ಇತ್ತು, ಅದಕ್ಕೆ ಮಿಡ್ಲಲ್ಲಿ ಕೂರ್ಸಿದ್ವಿ. ಎಲ್ಲಿಗಪ್ಪ ಜಗಪ್ಪ? ಜಗಪ್ಪ ನಾನು ಹೆಂಡ್ತಿನ ಬಿಟ್ಟು ಬರ್ತಿದ್ದಾನೆ. ಭಾರಿ ಖುಷಿಯಲ್ಲಿದ್ದಾನೆ ಇವತ್ತು. ಹೆಂಡತಿ ಬಿಟ್ಟೋಗಿರೋ ಖುಷಿ ಏನಪ್ಪ ನಿನ್ಗೆ ಇವತ್ತು ಒಂದ್ ದಿವಸ? ಅಯ್ಯೋ, ಅದಕ್ಕೆ ನೀನ್ ನಾಚ್ಕೊ ಬರೋದ? ಅಳ್ತಾರದಲ್ಲ, ಅದು ಆನಂದ ಬಾಸ್ ಬಾ. ಮಿಸ್ ಮಾಡ್ಕೊಳ್ತೇನೆ ತುಂಬಾ. ಅಯ್ಯೋ, ಅದಕ್ಕೆ ನಾಚ್ಕೊಳ್ಳೋದ? ಯಪ್ಪ, ಹೊಡೋದಕ್ಕೂ ನಾಚ್ಕೊಳ್ಳೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲಲ್ಲ. ಈಗ ಮದ್ವೆ ಆದ್ಮೇಲೆ ಎಲ್ಲ ಹಂಗೆ, ಯಾರಿಗೂ ಗೊತ್ತು. ನಿಮ್ಮ ಮದ್ವೆ ಸದ್ಯದಲ್ಲೇ ಇರ್ಬೇಕಲ್ವಾ? ಇವರು ಸೀರುಂಡರೋಗು ಅವ್ರ ಹೆಂಡ್ತಿ. ಸದ್ಯದಲ್ಲೇ ತಮ್ಮ ಭವಿಷ್ಯ ಗೊತ್ತಾಯ್ತದೆ. ಆ ಭವಿಷ್ಯಕ್ಕೆ ನಾವೇ ಬರೋದು. ಸೂಸು. ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರಿ. ಅದಕ್ಕೇನೀಗ ನಿನ್ಗೆ ಯಾವ್ದೈತೆ ಅಂತ ಹೇಳ್ತಾ ಇದ್ಯಾ? ಬನ್ನಿ, ಅಲ್ಲಿ ಹೋಗ್ತೀರಾ? ಅವನು ಅವ್ರ ಮಕ್ಕಳ ತರ ಇಕ್ಕೋಬೇಕು ಯಾರು ಅಂತ ಹೇಳ್ತಿರೋದು ಅವನು. ಇಲ್ಲಿ ಆಗುದಾ?
ಏನ್ ಹೆಲ್ಪ್ ಮಾಡ್ತಿದ್ಯೋ ವಯಸ್ಸಾದವ್ರಿಗೆಲ್ಲ? ಫಸ್ಟ್ ಟೈಮ್ ಸೂರ್ಯನ್ ಹೆಲ್ಪಿಂಗ್ ನೇಚರ್ ನೋಡ್ತಿರೋದು ನಾನು. ಫಸ್ಟ್ ಟೈಮ್ ನಯನ ಮಗು ಎತ್ಕೊಂಡಿರೋದು ನೋಡಿದ್ದು. ಖುಷಿ ಆಯ್ತು ಕಣ. ಆಲ್ ದಿ ಬೆಸ್ಟ್. ಅದೇ ಚಿರುಂಡೆ ಹೇಳಮ್ಮ ನಯನ ಊಟಕ್ಕೆ ಎಲ್ಲಿ ನಿಲ್ಲಿಸ್ತೀಯಾ? ಅದು ಅದೇ ಇದು ಟ್ರೈನಲ್ಲಿ ಆದ್ರೆ ಸೌತೆಕಾಯಿ ಕಳೆ ಬೀಜ ಎಲ್ಲ ತಿನ್ಕೊಳತಿರ್ಲಿಲ್ವಾ? ಇವರು ನಯನ. ಅಂದಿದ್ದೀನಿ ಎಲ್ಲಿ ತೋರ್ಸು? ಅಮ್ಮ ಚಿತ್ರಾನ್ನ ಮೊಸರು ಇವರು ನಯನ. ಐತೆ. ನಯನ ಅಂದ್ರೆ ಇವ್ರೆ ಯಾರು? ಮಗುನ ಇನ್ನೊಬ್ರ ಕೈ ಕೊಟ್ಟು ಬಂದು ಇನ್ನೊಬ್ರು ಅಲ್ವಾ ಇಲ್ಲಿ? ಅಲ್ಲೋಡಿ ಆಡೋದು. ಏಯ್ ಮಗು ಅಳ್ತಿದೆ ನಯನ. ನೋಡಿ ಓನಮ್ಮ. ಏನ್ ಓನಮ್ಮ? ಓರಮ್ಮ ಅಲ್ಲ ಯಾರು ಇವರು? ಮಂಕಾಳಮ್ಮ. ಅಮ್ಮ ಅಮ್ಮನ ಬಾಕ ಕೂತ್ಕ. ಈಗ ಏಯ್ ಇನ್ನ ಬೆಂಗಳೂರೇ ಬಿಟ್ಟಿಲ್ಲ, ಅಲ್ಲೇ ನಿದ್ದೆ ಹೋಯ್ತಾ ಇದೆಯಾ ನೀನ್? ಇಲ್ಲಿ ನೋಡಲ್ಲ 2 ಬನ್ನು. ಮಗುಗೆ ಕಣೋ. ಇಲ್ಲಿ ನೋಡಿ ಯಾವ ಮಗುಗೆ? ಇದು ಸುಸ್ಸು ಅವರ ಬ್ಯಾಗು. ಇದ್ರಲ್ಲಿರೋ ಐಟಮ್ಗಳು ನೋಡಿ, 2 ಬನ್ನು, ವ್ಯಾಸ್ಲೀನು, ನೀರು ಬಾಟ್ಲಿ, ಆಮೇಲೆ ಹಂಗೆಲ್ಲ ಜಾಸ್ತಿ ಕೈ ಹಾಕ್ಬಾರ್ದು ಬಿಡು ಮಮ್ಮ. 2700 ಮೊಬೈಲ್. ದಿಸ್ ಈಸ್ ಸುಸ್ಮಿತಾ ಅವರ ಮೊಬೈಲ್. ಹೌದು ಇಲ್ಲಿ ನನ್ನ ನಾದ್ನಿ ಮಗು. ಇವರು ಜಗಪ್ಪರ ಅಮ್ಮನ ಜಗಪ್ಪ ಅವ್ರ ಅಮ್ಮ. ಅಮ್ಮ ನಾನು ನೋಡಿಲ್ವಾ ನೀವು? ಸಡನ್ ಆಗಿ ಕ್ಲಾಸ್ ಆಗಿಲ್ಲ. ಓ ನೀ ಅದಕ್ಕೆ ನಾಚ್ಕೊಂಡ. ಹೇಳ್ತಾ ಇದೀಯಾ? ಸುಸ್ಮಿತನ್ ಮನೇನು ಇಲ್ಲ. ಅವ ನೀನ್ ಇದೇ ರೋಡಲ್ಲಿ ಬಂದ್ರೆ ಪಿಕ್ ಮಾಡ್ಕೋಬೋದಿತ್ತು ಅಂತನಾ? ಅಲ್ಲಿ ಬಂದು ನಾಯಿ ತರ ಕಾಯ್ತಿದ್ದೆ ಅಂತ ಬೇಜಾರು. ಇಲ್ಲ ಹಾ ಸುಸ್ಮಿತನ್ ಗಂಡ ಅಲ್ಲಿ ಸುಸ್ಮಿತನ್ ಬಿಟ್ಟ. ಹಾ ಕಾರ್ ಇಲ್ಲಾದ್ರೂ ಹೋಗ್ತಾ ಇರ್ಬೇಕಲ್ವಾ? ಕಾರ್ ಇಲ್ಲ, ಮನೆಗೆ ಹೋದ್ನು ಏನು. ನನ್ ಬಾಟ್ಕೊಳ್ಳಿ. ಏ ಬೇಡ ಬಿಡು ಪಾಪ. ಫೋನ್ ಮಾಡಕತ್ತಾಳೆ ನೀವು ಈ ಥರ ನಾಚ್ಕೊಂಡ್ಲು. ಈಗ ನೋಡು ಪಾಪ ಬೇಜಾರ್ ಮಾಡಿ. ಬೇಜಾರ್ ಮಾಡ್ಕೋಬೇಡ ಸುಸ್ಮಿತಾ ಗಂಡ. ಮಂತ್ರಾಲಯಕ್ಕೆ ಹೋಗಿ ಬರೋಷ್ಟ್ರೊಳಗೆ ಅದರ ಜೋಡಿಗೆ ಬೇರೆ ಮಾಡಕ್ ಬಂದಿರ್ತೀಯ ನೀನು. ಎಂತ ಮಾತಾಡ್ಬಿಟ್ಲು ಮಿಂಚು. ಅಬ್ಬಾ ಜೋಡಿ ಇರಲ್ಲ, ಬಚಾವ್ ನೀನು. ಬಾ ಕೂತ್ಕೋ ಬಾ. ಇಲ್ಲೇ ಬರಲ್ಲ, ನೀನ್ ಕುತ್ಕೋ. ಟಿಕೆಟ್ ಏನ್ ಮಾಡ್ತೀಯ ರಘು? ವ್ಯಾಪಾರ ಮಾಡ್ತಾವನೆ. ನೋಡು ಹೇಳ್ಬೋ. ಹಿರಿಯ ಪ್ರಾಥಮಿಕ ಶಾಲೆ ರಾಘವೇಂದ್ರ ಇವರ ಕಡೆಯಿಂದ 15 ಜನ ಮಕ್ಕಳು ಈಗ ಹತ್ತುತ್ತಿದ್ದಾರೆ. ಎಲ್ಲ ಲೈನಿಂದ ಬನ್ನಿ. ಹೆಡ್ ಮಾಸ್ಟರ್ ಮುಂದೆ ಬಂದು ಇವರು ರಾಘವರಪ್ಪ. ಅಪ್ಪಾಜಿ ನಮಸ್ತೆ. ಚೆನ್ನಾಗಿದ್ದೀರಿ? ನಮ್ಮ ಪ್ರವಾಸದ ಹೆಡ್ ಮಾಸ್ಟರ್. ರಾಘವರ ಅಕ್ಕನ ಪಾಪ. ನಮಸ್ತೆ. ಎಷ್ಟು ದೊಡ್ಡೋಳಾಗಿದ್ದಾಳೆ ನೋಡು. ಐ ಚಿನ್ನಿ. ಇದು ಅಂಗನವಾಡಿ ಯಾರಮ್ಮ? 7ನೇ ಕ್ಲಾಸು. ಏ ಇವ್ರು ವಿಚಾರಿಸ್ಕೊ, ಜ್ಯುವೆಲ್ರಿ ಶಾಪ್ ಇದೆ ಇವ್ರದ್ದು. ಜ್ಯುವೆಲ್ರಿ ಶಾಪ್. ಕನ್ನಡ ಟೀಚರ್. ಇವ್ರು ಬಂದ್ರು ನೋಡಿ, ಇವರು PT ಟೀಚರ್. PT ಟೀಚರ್ ಅಲ್ಲ, ಇವ್ರು ಮ್ಯಾಥ್ಸ್ ಟೀಚರ್. ಚೆನ್ನಾಗಿದೆ ರಾಘು ಕೈಗೆ ನಮಸ್ತೆ. ಬನ್ನಿ ಬನ್ನಿ. ಇದು ಜಾಸ್ತಿ ಆಯ್ತು. ಏ ಸುಷ್ಮಾ ಬೇಗ ಬೇಗ. ಬಂದ ಇವರು ಪ್ರವಾಸೋದ್ಯಮ ಸಚಿವರು. ಓಕೆ ರಾಘವೇಂದ್ರ. ಹಿರಿಯ ಪ್ರಾಥಮಿಕ ಶಾಲೆ ರಾಘವೇಂದ್ರ. ಇದು ರಾಘವ್ ಅವ್ರ ಅಮ್ಮ. ಬನ್ನಿ ಬನ್ನಿ, ಮಂತ್ರಾಲಯವರೆಗೂ ಮಾತಾಡ್ಬೋದು. ಬನ್ನಿ 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 ಪಾಪ ಬನ್ನಿ ಬನ್ನಿ ಬನ್ನಿ. ನೀವು ಪರಿಚಯ ಆಗ್ಲಿಲ್ಲ. ಇವರು ನಮ್ಮಮ್ಮ. ಅವ್ರ ಅಮ್ಮ ಗೊತ್ತು. ಇವ್ರು ಮುರುಳಿ ಅಂತ ಹೇಳಿ. ಮುರಳಿ ಅವರೇ ನಮಸ್ಕಾರ. ನಮಸ್ಕಾರ. ಬನ್ನಿ. ನೀವು ಎಷ್ಟೇ ಕ್ಲಾಸು? ಏ ಸೂರಿ ಎಲ್ಲಿ? ಸೂರ್ಯ. ಇವಳು ನಮ್ಮ ಸೂರಿ ಅಕ್ಕ ಗೊತ್ತು. ಹಾಯ್. ರಾಘವರ ಅಕ್ಕ. ರಾಘವ್ ಅಕ್ಕ ಗೊತ್ತು. ಇವರು ನನ್ನ ಅಕ್ಕ ಅಂದ್ರೆ ನನ್ನ ಮತ್ತೆ ನಂದ ಅಕ್ಕನೇ. ಕಡ್ಲೆಪುರಿ ಯಾಕೆ ಇಷ್ಟೊಂದು ತಂದಿದ್ದೀರಿ? ಇಲ್ಲಿ ಇದೊಬ್ಬಳೆ. ಏ ಸೂರಿ ಇಂಟ್ರೊಡ್ಯೂಸ್ ಮಾಡ್ಸ್ ಬೇಗ ಬೇಗ. ಇವ್ರೇನು ಹೇಳು? ಟೀಚರ್ ನಮ್ಗೆ ಯಾರು ಕನ್ನಡ ಆರ್ಸಿ ಟೀಚರ್. ಮಾಡಿದ್ದಾರೆ ಇವರು ಇವ್ರು? ಮುನಿಸು ಅಂತ. ಅಲ್ಲ ನಮಗೆ ರಾಘು ಹಾ? ರಾಘು ಹೇಳುವ ಹೇಳುವ ಹೇಳುವ. ನಮ್ಮಿಬ್ಬರಿಗೆ ಏನಕ್ಕೆ 2 ಸೀಟ್ ಬುಕ್ ಇವರು ಶ್ರೇಯಸ್ ಅಂತ ಹೇಳಿ. ಹಾಯ್. ಇವನು ಶಶಾಂಕ. ಇವರು ಡಾಕ್ಟರ್ ಅರುಣ್ ಅಂತ ಹೇಳಿ. ಡಾಕ್ಟ್ರ ಸರ್ ಎಲ್ಲಿಗೆ ಸರ್? ಎಲ್ರು ಕೇಳಿ, ಯಾರಿಗೆ ಏನೇ ಬೇಕಿದ್ರು ನಾವೆಲ್ಲ ಟೀಚರ್ ಕೇಳಿ. ಮಿಸ್ ಯು. ಅಯ್ಯೋ
ಸೂರ್ಯ ಏನ್ ಮಾಡ್ತಿದ್ಯಾ ಸೂರ್ಯ? ಸೂರಿ ನಯನ ನೀರೋ ನಯನ ನೀರೋ ನಯನ ನೀರೋ. ನಮ್ಮಿಬ್ರಿಗೆ 2 ಕೊಡ. ಸುಸು ನೀರು ಬತ್ತು. ಹೋಗ್ ಮುಚ್ಚ ಅಲ್ಲಿ ಕುತ್ಕೋಗು ನಿಂಗಮ್ಮ. ಅಯ್ಯೋ ಬೆಳಬೆಳಗ್ಗೆ ಭಯ ಆಗ್ತಿದೆ. ಮಿಂಚು ಎದ್ದಮ್ಮ. ರಾತ್ರಿ ಹೊರಟಾಗ ಕತ್ಲಿತ್ತು ಎಲ್ಲ ಬೆಳಗಾಗದೆ. ಸೂರ್ಯ ಚಿನಿ ಚಿನುಮ ಮಂತ್ರಾಲಯ ತಲುಪಿದಾಯಿತು. ಇವಾಗ ನೆಕ್ಸ್ಟ್ ಏನಂದರೆ 40 ಜನ ಇರೋದ್ರಿಂದ ಬೇಗ ಬೇಗ ರೆಡಿ ಆಗಬೇಕು, ತುಂಬ ಟೈಮ್ ತೊಗೊಳುತ್ತೆ ರೆಡಿಯಾಗಿ ದರ್ಶನಕ್ಕೆ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ 3 ರೂಮ್ಸ್ ಮಾಡಿದ್ದೀವಿ ನಾವು. ಈಗ ನಾವಿರೋ ರೂಮಲ್ಲಿ ಇಷ್ಟು ಜನ ಇದ್ದೀವಿ. ಇವಾಗ ಎಲ್ಲರೂ ನಾವು ರೆಡಿ ಆಗ್ತಾಯಿದ್ದೀವಿ ಈ ಕಡೆ ರೂಮಲ್ಲಿ. ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದಾರೆ. ಫಸ್ಟು ಸೂರಿ ರೆಡಿಯಾಗಿ ಕುತ್ಕೊಂಡು ಪಾಪ ನಮ್ಮ ಸುಷ್ಮಿತಂಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಅದೇ ಹೆಲ್ಪ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಡ್ತಾ ಇರೋದು. ಅದ್ರ ಆಶ್ಚರ್ಯ ಏನು ಗೊತ್ತಾ, ಅವ್ರು ಪಂಚೆ ಉಟ್ಕೊಳ್ಳೋಕ್ಕೆ ಬಂದಿಲ್ಲ, ರಾಘು ಅವ್ರು ಉಡ್ಸಿದ್ರು. ಸೂರಿ ನೀನು ಎಲ್ಲರೂ ಆಡ್ಕೊಂತ ಇದ್ದಾರೆ. ನೀನ್ ಹೆಂಗ್ ಪಂಚೆ ಉಟ್ಕೊಂಡಿದ್ಯಾ ತೋರ್ಸು. ನಮ್ದು ಹೋಗ್ಲಿ ಆ ಕಡೆ ನೋಡಿ. ಅಲ್ಲ ಸೂರಿದ್ ಒಂದ್ಸಲಿ ಎಲ್ಲರೂ ಆಡ್ಕೊತಾ ಇದಾರಲ್ವಾ, ಚೆನ್ನಾಗೇ ಕಾಣಿಸ್ತಾ ಇದೆಯಲ್ಲ. ನೀನ್ ಉಡ್ಸಿದ್ದ? ಯಾರನ್ನ ತೋರಿಸ್ಬೇಕೀಗ? ಅವರು ಹೆದರ್ಕೋಬೇಡಿ. ನೀವೇನ್ ಸೆಲ್ಫಿ ತಗೋತಿದ್ರೆ ನಾನು ವಿಡಿಯೋ ಮಾಡ್ತಿದ್ರೆ? ವಿಡಿಯೋ ಮಾಡ್ತಾ ಇದ್ದೆ, ಬ್ಲಾಗ್ ಮಾಡ್ತಾ ಇರೋದು ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಡಿಸ್ಟರ್ಬ್ ಆಗಲ್ಲ ವಿಡಿಯೋ ಮಾಡಿದ್ರೆ. ಹಾಗೆಲ್ಲ ಹೇಳ್ಬಾರ್ದು ಮಿಂಚು, ನೀನ್ ಕಂಡ್ರೆ ಲವ್ ಅದಕ್ಕೆ. ನಾವೇ ಎದೆ ಗಟ್ಟಿ ಮಾಡ್ಕೊಂಡು ಗುರ್ರಾಯಿಸ್ಕೊಂಡು ನೋಡ್ತಿದ್ದಲ್ಲ, ನೀನೆಂತ ಬರ್ಗೆಟ್ ಇರ್ಬೇಕು. ಇಲ್ಲ ನಮ್ಗೆಲ್ಲ ಹೊಟ್ಟೆ ದಮ್ ಅಂದ್ಬಿಟ್ರೆ ನಿನ್ ಪಟ್ಟ ನೋಡಿ. ಎಲ್ಲರೂ ರೆಡಿಯಾಗಿದ್ದು ನಾನು ಅವ್ರು ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸಿದ್ನಲ್ಲ. ಸೊ ಅದಕ್ಕೆ ನೋಡಿ ನಾನು ಈ ಸೀರೆ ಹಾಕೊಂಡಿದ್ದೀನಿ, ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೀರುಂಡೆ ಅವ್ರ ಹೆಂಡ್ರು. ಇನ್ನೇನಾದ್ರೂ ಹೇಳಿ ಅಲ್ಲ ಅವ್ರ ಬಗ್ಗೆ. ಸೀರುಂಡೆ ಅವ್ರ ಹೆಂಡ್ರು. ಇವ್ರ ಗಂಡ ಸೀರುಂಡೆ. ಹಾಗೆ ಸೀರುಂಡೆ ಅವ್ರ ವೈಫು ಇವರು. ಇವ್ರ ಹಸ್ಬೆಂಡ್ ಸೀರುಂಡೆ. ಅಮ್ಮ ನಮ್ಮಿಬ್ಬರ ಬಗ್ಗೆ ಅಷ್ಟೊಂದು ಹೇಳ್ತಲ್ಲ, ನೀನು ಹೇಳಿಲ್ಲ. ಸೂರಿ ಕಾಮಿಡಿ ಕಿಲಾಡಿಯ ಮೈಕಲ್ ಜಾಕ್ಸನ್, ಪ್ರಭುದೇವ ಅವರು, ತಾಯಿ ನಾಗೇಶ್ ಅವರು ಸೀಸನ್ 2ನಲ್ಲಿ ಬಹಳಷ್ಟು ಹೊಗಳಿಸ್ಕೊಂಡಂಥ ದೊಡ್ಡ ಕಲಾವಿದರು. ಆದರೆ ಇವತ್ತಿನ ಕಾಲದಲ್ಲಿ ನಮ್ಮ ಜೊತೆನೇ ಇದ್ದಾರೆ. ಇನ್ನು ಇಲ್ಲಿ ನಾವು ಅಂದ್ಕೊಂಡು ಸುಮಾರು ಸಿಕ್ಕಾಪಟ್ಟೆ ಸಾಧು ಸಾರ್ತಾರಲ್ಲ, ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಅಂತ. ಬಹಳ ದುರ್ವಿಧಿ. ಈ ಥರದಲ್ಲಿ ನನಗೆ ಬಹಳ ನೋವಿದೆ. ಹೇಳಕ್ಕಾಗಲ್ಲ ಮಗ, ಸುಮ್ಮನೆ ಇರೋ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡ್ಬಿಟ್ರೆ ಮಾಡಲಿ, ಯಾಕಂದ್ರೆ ಅವ್ನು ಹೀರೋ ಆಗಿ ಮಾಡ್ತಾ ಇದ್ದಾನೆ. ಅವ್ನು ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಕೊಡ್ತಿದ್ದಾನೆ. ತುಂಬ ಖುಷಿ ಆಗುತ್ತೆ. ಆದರೆ ಏನಂದ್ರೆ ಒಂದೊಂದ್ಸರಿ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ಫೋನ್ ಮಾಡ್ತಾನೆ. ಅಷ್ಟು ದೊಡ್ಡ ಮನೆ ತಗೊಂಡ್ಬಿಟ್ಟವನೆ. ಆದರೂ ಇವತ್ತು ನನ್ನ ಮಗ ನಮ್ಮವರೆಲ್ಲರೂ ಕಾರ್ ತಗೊಂಡು ಅವನು ಮನೆ ಕಟ್ತಾವನೆ, ಜೊತೆಗೆ ಮದುವೆ ಬೇರೆ ಆಗ್ತಾವನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ 8 ಲಕ್ಷ ರೂಪಾಯಿ ಗಾಡಿ ಓಡಾಡಿದ್ರೆ ಅವನು ಒಂದು 62 ಲಕ್ಷ 48 ಲಕ್ಷ ರೂಪಾಯಿ ಗಾಡಿ ಓಡಾಡ್ತಾನೆ. ನಾವು 4 ಚಕ್ರದ ನೋಡಿದ್ರೆ ಅವ್ನು 8 ಚಕ್ರದ್ದು ಗಾಡಿ ಓಡಾಡ್ತಾನೆ. ತುಂಬ ಖುಷಿ ಆಗುತ್ತೆ ಸೂರ್ಯ ಅವರೇ. ಆದರೆ ಒಂಚೂರು ದಪ್ಪ ಆದ್ರೆ ಇವಾಗ ಅಲ್ವಾ? ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಅದು ಒಂದು ಸ್ವಲ್ಪ ವೀಕ್ ಆಗುತ್ತೆ ಬಾಡಿ. ಮಿಸ್ಟರ್ ಬೀನ್ ತದ್ರೂಪ ಅವರು ಒಂದ್ಸರಿ ಎಕ್ಸ್ಪ್ರೆಷನ್ ಕೊಡಿ ಸರ್ ಪ್ಲೀಸ್. ಮಿಸ್ಟರ್ ಬೀನ್ ಥರ ಎಕ್ಸ್ಪ್ರೆಷನ್. ಏನೇನೋ ಅಂತ ತಲೆ ಕೆಡಿಸ್ಕೋಬೇಡಿ, ಅದು ನಾನಲ್ಲ. ಪ್ಯಾನ್ ಇಂಡಿಯಾ ಅಂತ ಮೋಸ್ಟ್ಲಿ ಇದ್ರ ಮೇಲೆ ಹೀರೋ ಆಗಬೇಕು. ಫ್ಯಾನ್ ಇಂಡಿಯಾ ಅಲ್ಲ ಕಣೋ, ಪ್ಯಾನ್ ಇಂಡಿಯಾ ಬಿಡಿ.
ಕೆಲವ್ರಿಗೆಲ್ಲ ಗೊತ್ತಾಗಲ್ಲ. ನಮ್ಮ ಝೀನ ನಾವೆಲ್ಲ ತೆರೆ ಮುಂದೆ ಕಾಣಿಸ್ಕೊಂಡ್ರೆ ನಮ್ಮ ತೆರೆ ಹಿಂದೆ ಕೆಲಸ ಮಾಡುವಂತ ನಮ್ಮ ಝೀ ಪಿಲ್ಲರ್ ಇವರು. ಆದ್ರೂ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ತೆರೆ ಹಿಂದೆ ನೀವು ಕೆಲಸ ಮಾಡೋದಕ್ಕಿಂತ ಹೀರೋ ಆಗ್ಬಿಡಿ. ಅವ್ನು ನಿನ್ನೆ ರಾತ್ರಿಯಿಂದ ನಿಮ್ಮನ್ನ ಏನಂತ ಕರೀತಾರೆ, ಕಾಶಿನಾಥ್ ಬಂದ್ರ ಅಂತಿದ್ದ. ಯಾರನ್ನ? ಇವ್ರನ್ನ ಶ್ರೀನಾಥ್ ಅವ್ರನ್ನ ಕಾಶಿನಾಥ್ ಬಂದ್ರ ಅಂತಿದ್ದ. ನನಗೆ ಅಲ್ಲಿ ಅವರು ಶ್ರೀನಾಥ್ ತಂದಿದ್ದು ನನಗೆ ಕಾಶಿನಾಥ್ ಅಂತ ಕೇಳಿಸ್ತು. ಅದಕ್ಕೆ ಅವರು ಬಂದು ನಮ್ಮ ಝೀಯಲ್ಲಿ ಸೋಷಿಯಲ್ ಇದನ್ನೆಲ್ಲ ನೋಡ್ಕೊಳ್ತಾರೆ. ಪ್ರೋಗ್ರಾಮಿಂಗ್ ಇದೆಲ್ಲ ಅವರೇ ನೋಡ್ಕೊಳ್ಳೋದು. ಅವ್ರಿಗೆ ಗೊತ್ತಾಯ್ತಿಲ್ಲ ಏನು ಹೇಳ್ಬೇಕು. ಇದು ಬೇಕು ಅಂತ ಈ 4 ಜನನೂ ನಾಟಕ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಿತ್ತು, ಸೊ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏನು ಮಾತಾಡ್ತಾ ಇದ್ವಿ ಅಂದರೆ, ಮಿಂಚು ಹೇಳ್ತಾ ಇದ್ದಾರೆ ನಯನ ಎಲ್ಲ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ, ಹೊಟ್ಟೆ ಹಸಿತಾ ಇದೆ ಅಂತ. ಯಾಕಂದರೆ ನಾನು, ಮಿಂಚು, ನನ್ನ ಹಸ್ಬೆಂಡ್ ನಾವೆಲ್ಲ ಉಪವಾಸ ಇದ್ವಿ, ದರ್ಶನ ಆಗೋವರೆಗೂ ಏನೂ ತಿನ್ನೋದು ಬೇಡ ಅಂತ. ಸೂರ್ಯ ಹೇಳ್ತಾ ಇದೆಯಾ? ನಂಗೆ ಬಲೂನ್ ಬೇಕು, ಕೊಡ್ತೀನಿ. ಎಲ್ಲಿದೆ ತೋರ್ಸಪ್ಪ. ಎಲ್ಲ ಹುಡ್ಕೊಂಡು ಬಂದು ತೋರಿಸಿದ್ರಿ ಇಲ್ಲಿದೆ ಅಂತ. ಹಾಂ ಸರಿ ತೋರಿಸಿ ಎಲ್ಲಿ ಅಂತ. ಮಗನ ಒಂದ ಎರಡು ಅವಾಗಿಂದ ಟಾರ್ಚರ್ ಕೊಡ್ತಾವನೆ. ಮತ್ತೆ ನೀನು ಮಿಮಿಕ್ರಿ ಮಾಡ್ತೀಯ, ಮತ್ತೆ ತುಳಿಕೆ ಮತ್ತೆ ನನ್ನನ್ನು. ಮಿಂಚುಗೆ ಯಾರು ಬೈಬೇಡಿ, ಯಾಕೆ? ಆಕೆ ದೇವರಿಗೆ ಹತ್ತಿರವಾದವರು. ಹೆಂಗೆ? ಅವ್ಳು ತುಳಿಯೋಕ್ಕಾದ್ರೆ ಆಯ್ತದೆ ನಮ್ಮ ಕೈಯಲ್ಲಿ. ದರ್ಶನ ಎಲ್ಲ ಮುಗಿಸಿ ಗರ್ಭಗುಡಿ ದೇವಸ್ಥಾನ ಮುಂದೆಗಡೆ ಕುಡ್ದು ಆಗೋಯ್ತು ಆಲ್ರೆಡಿ. ಸಾರಿ, ಇವಾಗ ತಗೋತಾ ಇದ್ದೀನಿ. ಅದ್ಭುತವೂ ನಡೆಯುತ್ತದೆ, ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ಫ್ರಂಟಲ್ಲಿ ನೀನ್ ತೇರ ಏರಿ ಅಲ್ಲದು ಏರ ಏರಿ ತೇರಿ ಮಾಡ್ಬಿಟ್ಲ. ಸೂಜಿಯಾಗಿ ನಾ ಹಿಂದೆ ಸೂಜಿನೇ ಮುಂದೆ. ಕರಿಯ ಐ ಲವ್ ಯು, ಕರುನಾಡ ಚಂದ್ರು ನಮ್ಮವರು. ಏನ್ ಆಡ್ದೆ ನಾನು? ಕರಿಯ ಐ ಲವ್ ಯು, ಕರುನಾಡ ಮೇಲಾನೆ, ಬೆಳ್ಳಿ ಐ ಲವ್ ಯು, ಬೆಳ್ಳಿ ಮೋಡದ ಆನೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ. ಸಾ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ನೀವು ದಯವಿಟ್ಟು ರಸಿಕದ ಹಾಡ್ಬಿಟ್ಟು ಬೇರೆ ಹಾಡು ಹಾಡಿ. ಕ್ಯಾಮ್ರಾಮನ್ ಜೋಕರ್.
ಬಿಚ್ಚಾಲಮ್ಮ ದೇವಸ್ಥಾನ. ಲಾಸ್ಟ್ ಟೈಮ್ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವಾಗಿನ್ನೂ ದೇವಸ್ಥಾನ ಅಂದರೆ ಇಲ್ಲಿ ಓಪನ್ ಆಗಿರಲಿಲ್ಲ, ರೆಡಿ ಆಗಿತ್ತು. ಈ ಸಲ ಬಂದಾಗ ದೇವಸ್ಥಾನ ಓಪನ್ ಆಗಿದೆ ನೋಡಿ, ಚೆನ್ನಾಗಿದೆ. ಚಿನ್ನಿ ಓಪನ್ ಮಾಡಿ ನಾನು ಏನು ಮಾಡ್ತೀನಿ, ಸ್ವಲ್ಪ ನೆಕ್ಸ್ಟ್ ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಎಲ್ಲರೂ ದರ್ಶನ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬ ಜನಕ್ಕೆ ಗೊತ್ತು, ಮತ್ತು ಲಾಸ್ಟ್ ವೀಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ಫೇಮಸ್ ಅಂದರೆ ಬದನೆಕಾಯಿ ಬಜ್ಜಿ. ಈ ನಮ್ಮ ಜೊತೆ ಬಂದಿದ್ದವರಲ್ಲಿ ಕೆಲವರು ಟೇಸ್ಟ್ ಮಾಡಿರಲಿಲ್ಲ. ಸೊ ಅವರು ತುಂಬ ಜನ ಯಾವಾಗ ಈ ದೇವಸ್ಥಾನಕ್ಕೆ ಹೋಗೋದು ಅಂತಲೇ ಕೇಳ್ತಾಯಿದ್ರು. ಇವಾಗ ನೋಡಿ ಎಲ್ಲ ಬಂದು ಸೆಟಲ್ ಆದರು. ಖಾರ ಆಯ್ತಾ ಮೆಂಚು ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಮೆಣಸಿನ್ಕಾಯಿ ತಿಂದ್ಬಿಟ್ಟು ಎಲ್ಲ ಖಾರ ಖಾರ ಅಂದರೆ ಪಾಸ್ಬುಕ್ ಇದು ಕೊಡ್ತೇನೆ, ಡೌನ್ಲೋಡ್ ಮಾಡ್ತೇನೆ. ನನಗೆ ಮೊನ್ನೆ ಒಂದಷ್ಟು ಬೇಕಿತ್ತು. ಯಾಕೆ ಮೆಂಚು ಇಲ್ಲ ಊಟ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ, ನಿಮ್ಮನ್ನೆಲ್ಲ ಈ ಭದ್ರಾವತಿ ಟ್ರಿಪ್ಪಿಂದ ಮುಂದಿನ ನಾನು ಸಿಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀನಿ. ನಿಮ್ಗಳೆಲ್ಲ ದೊಡ್ಡ ಮನುಷ್ಯರು, ಫೋನ್ಗೂ ಸಿಗಲ್ಲ, ಫೋನ್ ಮಾಡೋದು ಕಟ್ ಮಾಡ್ತೀರಾ. ಲಾಸ್ಟ್ ಟೈಮ್ ಯಾವುದೋ ಟ್ರಿಪ್ಪಿಗೆ ಎಷ್ಟೊಂದು ಡಿಸ್ಕಸ್ ಮಾಡಿದೆಲ್ಲ ಕಾಲ್ ರೆಕಾರ್ಡ್ ಅಪ್ಲೋಡ್ ಮಾಡ್ತೀನಿ. ಈ ಸಾರಿ ಹೋಗಿದ್ದ ಮಂತ್ರಾಲಯ ಯಾವಾಗಲೂ ನೆನಪಲ್ಲೇ ಉಳಿಯುತ್ತೆ. ನಾವು ಹೋಗಿರೋ ಇಷ್ಟು ಜನದ ಒಂದು ಗ್ರೂಪ್ ಫೋಟೋ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.